ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿನೋದ್ ಆರೀಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ 20 ಡೇಸ್ ಆಗಿತ್ತು ಅನ್ಸುತ್ತೆ ನಾನು ಯೂಟ್ಯೂಬ್ಗೆ ವ್ಲಾಗ್ನ ಮಾಡಿ ಹಾಕಿ. ಸೊ ಏನಕ್ಕಪ್ಪ ಅಂತಂದರೆ ಮನೇಲಿ ಯಾರಿಗೂ ಹುಷಾರಿಲ್ಲ ಆಯಿತಾ. ಒಬ್ಬರು ತಪ್ಪಿದ್ರೆ ಒಬ್ಬರು ಮಲ್ಕೋತಾನೆ ಇದ್ದೀವಿ. ಫಸ್ಟು ಹರೀಶನಿಂದ ಸ್ಟಾರ್ಟ್ ಆಯಿತು ಆಯಿತಾ. ಐಶಿಂಗೆ ಸ್ವಲ್ಪ ಜ್ವರ, ಚಳಿ, ಕೆಮ್ಮು ಥರ ಬಂತು. ಅದಾದಮೇಲೆ ನೆಕ್ಸ್ಟು ನನಗೆ, ಅದಾದಮೇಲೆ ಆಬ್ವಿಯಸ್ಲಿ ನನಗೆ ಬಂದಿದೆ ಅಂತಂದಮೇಲೆ ಪಾಪಗೂ ಬರಲೇಬೇಕಲ್ಲ, ಅವನಿಗೂ ಕೂಡ ಜ್ವರ, 3 ಜನಕ್ಕೂ ಜ್ವರ. ಸೊ ಹಾಗಾಗಿ ಮನೇಲಿ ಒಂದು ಸ್ವಲ್ಪ ಏನದು ಲವಲವಿಕೆನೇ ಇರಲಿಲ್ಲ. ಹಾಗಾಗಿ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಮಂಡೇ ವೀಕ್ ಆಫ್ ಇತ್ತು ಹರೀಶನ್ಗೆ. ಸೊ ಅದಕ್ಕೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ಒಂದು ತಡೆ ಓಡಿಸ್ಕೊಂಡು ಬರೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಸೊ ಆ್ಯಕ್ಚುಲಿ ಮಧ್ಯಾಹ್ನದ ಮೇಲೆ ಹೋಗ್ತಾ ಇರೋದು ನಾವು. ಅವತ್ತು ಕೂಡ ಹುಷಾರಿರಲಿಲ್ಲ, ಒಂದು ವಾರ ಅಂತ ಅಂದ್ಕೊಳ್ಳಿ ಆಯಿತಾ. ಒಂದು ವಾರದಿಂದ ಹುಷಾರಿಲ್ಲ, ಬಟ್ ಇಂಜೆಕ್ಷನ್ 2 ವಾರದಿಂದ ಹಾಕಿಸ್ಕೊತಾನೆ ಇದ್ದೀವಿ, ಇಲ್ಲ ಒಂದು 4 ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದೀವಿ. ಬಟ್ ಹುಷಾರೇ ಆಗ್ತಿರ್ಲಿಲ್ಲ ಅಂಥೇಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ತಡೆ ಹೊಡ್ಸ್ಕೊಂಬರೋಣ ತಡಿಯಪ್ಪ, ಹುಣ್ಮೆ ಬೇರೆ ಹತ್ರ ಬಂತಲ್ವ ಅಂಥೇಳಿ ಹೋಗಿದ್ವಿ, ಹೋಗ್ತಾಯಿದ್ವಿ. ಸೊ ಇನ್ನೂ ಒಂದು ಪಕ್ಷ ನಾನು ಮತ್ತು ಹರೀಶ ಹೆಂಗಾದರೂ ಹುಷಾರಿಲ್ಲ ಅಂತಂದರೂ ಹೆಂಗೋ ಮೇಂಟೈನ್ ಮಾಡಿಕೊಡೋದು. ಆದರೆ ಮಕ್ಕಳಿಗೆ ಅವನು ಇವತ್ತೇ ಫಸ್ಟ್ ಟೈಮ್ ಪಾಪುಂಗೆ ಹುಷಾರು ತಪ್ಪಿರೋದು. ಅವನು 1 ವರ್ಷದಲ್ಲಿ ಜ್ವರ ಅಂತ ಬಂದಿರೋದು. ವ್ಯಾಕ್ಸಿನ್ ಹಾಕ್ಸಿದಾಗ ಮಾಮೂಲಿ ಬಂದೇ ಬರುತ್ತೆ, ಬಟ್ ಜ್ವರ ಅಂತ ಬಂದಿರೋದು, ಜ್ವರ, ಕೆಮ್ಮು, ನೆಗಡಿ ಈ ರೀತಿ ಬಂದಿರೋದು ಇದೇ ಫಸ್ಟ್ ಟೈಮು. ಬಟ್ ತುಂಬ ಡಲ್ ಆಗಿಬಿಟ್ಟಿದ್ದಾನೆ ನನ್ನ ಮಗ. ಆ್ಯಕ್ಚುಲಿ ಕಳ್ಕೊಳ್ಳೇ ಇಲ್ಲ, ಹೆಂಗೆ ಚಟಪಟ ಅಂತ ಓಡಾಡಿಕೊಂಡು ಆಟ ಆಡ್ತಿದ್ದ. ಬಟ್ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾನೆ, 1 ವಾರ ಆಯಿತು. ಸೊ ಅವ್ನಿಗೆ ಇನ್ನೂ ಕ್ಯೂರ್ ಮಾಡೋಕ್ಕಾಗ್ತಾಯಿಲ್ಲ. ಕೆಮ್ಮು ಮಾತ್ರ ಅವನಿಗೆ ಕಮ್ಮಿನೇ ಆಗ್ತಾಯಿಲ್ಲ. ಅವನಿಗೆ ಅಂತಲ್ಲ, ನಮ್ಮ 3 ಜನಕ್ಕೂ ಕೆಮ್ಮು ಮಾತ್ರ ಕಮ್ಮಿ ಆಗ್ತಾನೇ ಇಲ್ಲ. ಸೊ ಸಿರಪ್ ಎಲ್ಲ ತೊಗೊಳ್ತಾನೆ ಇದ್ದೀವಿ, ಬಟ್ ಸ್ಟಿಲ್ ಅದು ಕಮ್ಮಿನೇ ಆಗ್ತಾಯಿಲ್ಲ. ನೋಡೋಣ. ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನಿಜವಾಗ್ಲೂ ಮಕ್ಕಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಗೈಸ್, ಟ್ರಸ್ಟ್ ಮೀ. ಎಷ್ಟು ಅಂತಂದರೆ ಏನೂ ತಿಂತಾಯಿಲ್ಲ, ಒಂದು ಅಗ್ಲ ಅನ್ನ ತಿಂತಾಯಿಲ್ಲ ನನ್ನ ಮಗ. ನನಗೆ ಬೇಜಾರಾಗ್ಬಿಟ್ಟೈತೆ. ಇನ್ನೇನೋ ಬರ್ತಡೇ ಬೇರೆ ಹತ್ರ ಬಂತು, ಬಟ್ ಸ್ಟಿಲ್ ಈ ರೀತಿ 3 ಜನಕ್ಕೂ ಹುಷಾರು ತಪ್ಪಿಬಿಟ್ಟಿದ್ದೀವಿ ನಾವು, ಏನೂ ಮಾಡೋಕ್ಕಾಗಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ತಾಯಿದ್ವಿ. ಅವನ್ನ ಹಿಂದೆಗಡೆ ಸೀಟಲ್ಲಿ ಈ ಥರ ನಿಲ್ಸ್ಕೊಬಿಟ್ಟಿದ್ದೆ, ಅವನು ಆರಾಮಾಗಿ ನಿಂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ ಅಂತೇಳಿ. ಸೊ ಅವನು ಈ ರೀತಿ ನೋಡೋದಕ್ಕೆ ಇಷ್ಟಪಡ್ತಾನೆ. ಅವನ್ನ ಫ್ರೀಯಾಗಿ ಬಿಟ್ಬಿಡ್ಬೇಕು, ಅವನ್ನ ಎತ್ಕೊಳ್ಳೋದಕ್ಕಿಂತ ಫ್ರೀಯಾಗಿ ಬಿಟ್ಬಿಟ್ರೆ ಆರಾಮಾಗಿರ್ತಾನೆ ಅಂತೇಳಿ. ಸೊ ಇವಾಗ ದರ್ಶನ ಎಲ್ಲ ಮಾಡಿಕೊಂಡು ಆನ್ ದ ವೇ ಬರಬೇಕಾದ್ರೆ ಇವಾಗ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತೇಳಿ ನಿಲ್ಲಿಸಿದ್ದಾರೆ ನಮ್ಮ ಮನೆಯವರು. ಎಲ್ಲರಿಗೂ ಶೀತ ನಮ್ಮ ಮನೇಲಿ, ಇವಂಗೂ ಶೀತ, ಹರೀಶಂಗೂ ಶೀತ. ಹರೀಶಿಂದನೇ ಜ್ವರ ಅಂದ್ಕೊಂಡಿರೋದು ಆ್ಯಕ್ಚುಲಿ. ಇವತ್ತೇ ಪರವಾಗಿಲ್ಲ, ಇವನು ನಿಮಗೂ ಜ್ವರ, ನನಗೂ ಜ್ವರ, ಮನೆಯಲ್ಲೇ ಒಂಥರ ಕಳೆನೇ ಇಲ್ಲ. ಹಾಗಾಗಿ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದು ಒಂದು ತಡೆ ಹೊಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಜಾಸ್ತಿ ಜನ ಇರಲಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿದ್ದರು. ಬೇಗ ದರ್ಶನ ಆಯಿತು, ಬೇಗ ಬಂದ್ವಿ. ಆ್ಯಕ್ಚುಲಿ ಮಧ್ಯಾಹ್ನದ ಮೇಲೆ ಬಂದಿರೋದು ನಾವು 3 ಗಂಟೆಗೆ. ಏನು ಒಂದು 10 ಮಿನಿಟ್ಸಲ್ಲೆಲ್ಲ ಆಗೋಯ್ತು. ಬೇರೆ ಮಂಗಳವಾರ ಶುಕ್ರವಾರ ಏನಾದರೂ ಬಂದಿದ್ದಿದ್ರೆ ಆ್ಯಕ್ಚುಲಿ ಇಲ್ಲೇನು ಗೊತ್ತಾ, ಹಿಂಗೆ ಎತ್ಕೊಂಡ್ರೆ ಕಾಣಿಸಲ್ಲ ಬಿಸಿಲಿಗೆ, ಅದಕ್ಕೆ ಕೆಳಗಡೆ ಇಟ್ಕೊಂಡು ಮಾತಾಡ್ತಾಯಿದ್ದೆ. ಬಟ್ ಸ್ಟಿಲ್ ನನ್ನ ಮಗ ದೀಕ್ಷಾ ಇಲ್ಲೋಡಪ್ಪ, 6 ಮಗನ ನಮ್ಮ ದೀಕ್ಷದ ಬರ್ತಡೇ ಬರ್ತಾಯಿದ್ದೆ. ಹ್ಯಾಪಿ ಬರ್ತಡೇ ಬರ್ತೈತೆ ದೀಕ್ಷಿದು. ಮುದ್ದುಗ ಆಗಲೇ 1 ವರ್ಷ ಆಗಲಿ ನನ್ನ ಮಗುಗೆ ಅಲ್ಲಪ್ಪ, 1 ಇಯರ್. ಚಾಮಿ ಮಾಡಪ್ಪ, ಕೈ ಮುಕ್ಕೊಳ್ಳಪ್ಪ. ಹೆಂಗಪ್ಪ ಕೈ ಮುಕ್ಕೊಳ್ಳೋದು? ವೆರಿ ಗುಡ್. ಕೈ ಮುಕ್ಕು, ಕೈ ಮುಕ್ಕು. ಜೋಜಿ ಒಳ್ಳೇದು ಮಾಡು, ಜೋಜಿ ಒಳ್ಳೇದು ಮಾಡು. ಕೈ ಮುಕ್ಕೊಳ್ಳೋದಂಗೆ ಗೊತ್ತಾಯ್ತು ಗಾಯ್ಸ್? ಜೋಜಿ ಒಳ್ಳೇದು ಮಾಡು, ಒಳ್ಳೇದು ಮಾಡು ಜೋಜಿ. ಶಾಮಿ ಮಾಡಿ. ಕಬ್ಬಿನ ಜ್ಯೂಸ್ ಬರುತ್ತೆ ಇವಾಗ. ನಿಮ್ಮ ಪಾಪ ಕಬ್ಬಿನ ಜ್ಯೂಸ್ ತರೋದಕ್ಕೆ ಹೋಗಿದ್ದಾರೆ. ಶೆಕೆ ಗಾಯ್ಸ್, ಬಿಸಿಲು ಇವತ್ತು ಸಿಕ್ಕಾಬಿಟ್ಟೆ ಬಿಸಿಲು ಹೊಡಿತೈತೆ. ಆ್ಯಕ್ಚುಲಿ ಸಂಜೆಗೆ ಯಾವ ಥರ ಮಳೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ಮಗನ ಬರ್ತಡೇ ಬೇರೆ ಬರ್ತಾಯಿದೆ. ಇನ್ನೂ 1 ನಯಾ ಪೈಸದ ಪ್ರಿಪ್ರೇಷನ್ ಇನ್ನೂ ಇಲ್ಲ.
ಇನ್ನೂ ಹುಷಾರಾಗೋದ್ರಲ್ಲೇ ಇದ್ದೀವಿ ಇನ್ನು ಮನೇಲೆಲ್ಲ. ಸೊ ನೋಡೋಣ, ಮಾಡಬೇಕು. ಈ ಸಲ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಬೆಳಕು ಕಾಣಿಸ್ತಾ ಇಲ್ಲ, ಬಿಸಿಲು. ದೀಕ್ಷಿ ಪಾಪ, ಹ್ಯಾಪಿ ಬರ್ತ್ಡೇ ಟು ಯು. ದೀಕ್ಷಿ ಪಾಪ, ಕೋಲ್ಡೇ ಇಲ್ಲ ಹಾಕ್ಸ್ಲಿಲ್ವಾ? ಕೋಲ್ಡ್ ಹಾಕ್ಸ್ಲಿಲ್ವಾ? ಕುಡ್ಕೋ ಬೇಗ. ಆ್ಯಕ್ಚುಲಿ ದೇವಸ್ಥಾನದಿಂದ ಮತ್ತೆ ಬರಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅವನಿಗೆ ತೋರ್ಸೋಕ್ಕೆ ಅಂತೇಳಿ. ಯಾಕಂತಂದರೆ ಅವನಿಗೆ ಕೆಮ್ಮು ಕಮ್ಮಿ ಆಗಿರಲಿಲ್ಲ, ಜ್ವರ ಎಲ್ಲ ಕಮ್ಮಿ ಆಗಿದೆ ಅವನಿಗೆ. ಕೆಮ್ಮು ಮತ್ತು ಶೀತ ಕಮ್ಮಿ ಆಗಿರಲಿಲ್ಲ. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ. ಮತ್ತೆ ಇಲ್ಲಿ ಆಟ ಆಡಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಅವನು ಆಟ ಆಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಇವಾಗ. ಇದು ಹುಷಾರು ತಪ್ಪೋಕ್ಕಿಂತ ಮುಂಚೆ ನಮ್ಮ ಅಮ್ಮನ ಮನೆಗೆ ಹೋಗಿದಾಗ ಮಾಡಿದಂಥ ವೀಡಿಯೋಸ್ ಅವಾಗವಾಗ ಒಂದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತೇಳಿ ಆ್ಯಡ್ ಆನ್ ಮಾಡಿದ್ದೀನಿ. ಈ ರೀತಿ ತಳ್ಕೊಂಡು ಅವನಿಗೆ ತಳ್ಳೋ ಚಕ್ರ ಬರೋದು ಗೊತ್ತಾ, ನಮ್ಗೆ ಅವಾಗ ಕೊಡ್ತಿದ್ರು. ಆ ಥರ ತಕ್ಕೊಡೋಣ ಅಂತ ಅಂದ್ಕೊಂಡು, ಬಟ್ ಸ್ಟಿಲ್ ಅವನಿಗೆ ನೋಡಿ ಈ ಥರದ್ದು ಅನ್ನೋದು ಒಂದು ಟೇಬಲ್ ಕೊಟ್ಬಿಟ್ರೆ ತಳ್ಕೊಂಡು ಓಡಾಡ್ತಾನೆ ಇವಾಗ ಚೆನ್ನಾಗಿ. ವಿತೌಟ್ ಸಪೋರ್ಟ್ ನಿಂತ್ಕೊತಾ ಇದ್ದಾನೆ, ಬಟ್ ಇನ್ನೂ ಹೆಜ್ಜೆ ಇಡ್ತಾ ಇಲ್ಲ, ಒಡ್ಸ್ಕೊಂಡ ಬಿಟ್ಟ ನೋಡಿ ಬಾಯಿ. ಸೊ ಈ ರೀತಿ ತಲೆನ ನೆಲಕ್ಕೆ ಹಾಕೊಂಡು ನಿಂತ್ಕೊಬಿಡ್ತಾನೆ. ಸೊ ಈ ರೀತಿ ಕ್ಯೂಟಾಗಿ ಮಾಡ್ತಿರ್ತಾನೆ. ಎಂಥ ಹುಷಾರಿಲ್ಲ ಅಂತಂದರೂ ಈ ರೀತಿ ವೀಡಿಯೋಸ್ ಎಲ್ಲ ನೋಡಿಬಿಟ್ರೆ ನಮಗೂ ಖುಷಿಯಾಗುತ್ತೆ. ಇದೊಂದು ಪುಟ್ಟ ಲಾಗ್. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ